ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ. ಬಾ, ನಿನ್ನನ್ನು ಒಬ್ರು ಪರಿಚಯ ಮಾಡಿಸ್ಬೇಕು. ಯಾರು ಬಂದಿದ್ದಾರೆ? ನನ್ನನ್ನು ಯಾಕೆ ಪರಿಚಯ ಮಾಡಿಸ್ಬೇಕು? ಏನಿಲ್ಲಮ್ಮ, ನಿನ್ನನ್ನು ನಾವು ದತ್ತು ತಗೊಳ್ತಾ ಇದ್ದೀವಲ್ಲ, ಆ ವಿಚಾರವಾಗಿ ಕಾನೂನಿಗೆ ಸಂಬಂಧಪಟ್ಟ ವಿಷಯಗಳು ಕೆಲವು ಇರುತ್ತವಲ್ಲ, ಹಾಗಾಗಿ ಲಾಯರ್ ಬಂದಿದ್ದಾರೆ. ಇವ್ರು ನಿನ್ನನ್ನು ಕರ್ಕೊಂಡು ಬಾ ಅಂತ ಹೇಳಿದ್ರು. ಬಾ. ಅದಕ್ಕೆ ನಾನು ಯಾಕೆ? ಹೀಗಂದ್ರೆ ಹೇಗಮ್ಮ? ಅದಕ್ಕೆ ಸಂಬಂಧಪಟ್ಟ ವಿಷಯನ ನೀನು ತಿಳ್ಕೊಬೇಕು ಅಲ್ವಾ? ಬಾ ನೀನು. ಇವಳೆ ಅಮೃತ. ನಾವು ದತ್ತು ತಗೋಬೇಕು ಅಂತ ಇರೋ ಮಗಳು. ಇನ್ಮುಂದೆ ಈ ವಿಕ್ರಮ್ ಸರೋಜಾ ಮಗಳಾಗಿ ಶಾಶ್ವತವಾಗಿ ಈ ಮನೇಲಿ ಇರಬೇಕಾಗಿರೋಳು. ಬರ್ಲಿ ಇವತ್ತು ಮನೆಗೆ, ಅವನು ಗ್ರಾಚಾರ ಬಿಡಿಸ್ತೀನಿ. ಹೇಳೋರು ಕೇಳೋರು ಯಾರು ಇಲ್ಲ ಅವನಿಗೆ. ನೋಡ್ದೇನೋ, ಇಷ್ಟೊತ್ತಾದ್ರೂ ಅರ್ಜುನ್ ಮನೆಗೆ ಬಂದಿಲ್ಲ. ಅಮ್ಮ, ಈಗಿನ ಕಾಲದ ಹುಡುಗರು ಜನ್ರೇಷನ್ನೇ ಆಗಿದೆ ನೋಡು. ನೀನು ಟೆನ್ಷನ್ ಮಾಡ್ಕೋಬೇಡ, ಬಂದ್ಮೇಲೆ ನಾನು ಮಾತಾಡ್ತೀನಿ. ಜವಾಬ್ದಾರಿ ಇರೋ ಮಗ ಹೀಗೆ, ಇನ್ನು ಮೊಮ್ಮಗ ಹಾಗೆ. ನನ್ನ ಸಂತಾನ ಯಾರು ಅರ್ಥನೇ ಮಾಡ್ಕೊಳ್ತಾ ಇಲ್ಲ. ಅಮ್ಮ, ಅರ್ಜುನ, ಏನು ಇದು? ಏನು ನಿನ್ನ ಅವಸ್ಥೆ? ಏನಾಯ್ತು? ಯಾಕೋ ಬ್ಯಾಂಡೇಜ್ ಹಾಕೊಂಡಿದ್ಯಾ? ಏನಾಯ್ತು? ಅದು ಮನೆಗೆ ಬರೋದು ಲೇಟ್ ಆಯ್ತಲ್ಲ, ಅದಕ್ಕೆ ಗಾಡೀಲಿ ಫಾಸ್ಟ್ ಆಗಿ ಬಂದೆ, ಸ್ಕಿಡ್ ಆಗಿ ಹೀಗಾಯ್ತು. ಎಷ್ಟು ಸಲ ಹೇಳಿದ್ದೀನಿ ನಿನ್ಗೆ ಸ್ಪೀಡಾಗಿ ಹೋಗ್ಬೇಡ ಅಂತ. ಯಾವಾಗ ನೋಡಿದ್ರು ಆತ್ರ. ನೋಡಿ ಏನ್ ಮಾಡ್ಕೊಂಡ್ ಬಂದಿದ್ಯಾ ಅಂತ ಇವಾಗ. ಏನೋ ನೀನು ಒಂಚೂರು ಬುದ್ಧಿ ಇಲ್ಲ ನಿನಗೆ. ಏನೇಮ್ಮ ನೀನು? ಮೊದಲೇ ಅವ್ನು ಬಿದ್ದು ಮೈ ಕೈ ಎಲ್ಲ ಗಾಯ ಮಾಡ್ಕೊಂಡು ಬಂದಿದ್ದಾನೆ, ಬೈತಾ ಇದೆಯಲ್ಲ. ಉರಿಯೋ ಗಾಯಕ್ಕೆ ಉಪ್ಪಾಕೋ ಥರ ಮಾತಾಡ್ತಿದ್ಯಲ್ಲ ನೀನು. ಬೈದೆ ಇನ್ನೇನ್ ಮಾಡ್ಲಿ ಅತ್ತೆಮ್ಮ? ಎಷ್ಟು ಸಲ ಹುಷಾರಾಗಿರೋ ಅಂದ್ರೆ ಇವ್ನು ಕೇಳೋದೇ ಇಲ್ಲ. ಇಂಥ ಪರಿಸ್ಥಿತಿಲಿ ಇವನ್ನ ನೋಡಿದ್ರೆ ಎಷ್ಟು ದುಃಖ ಆಗುತ್ತೆ ಗೊತ್ತಾ? ನಾನೇನು ಬೇಕು ಅಂತ ಬಿದ್ದ ಅಮ್ಮ. ಅರ್ಜುನ್ ನೋಡಿದ್ರೆ ನನ್ಗೆ ಯಾಕೋ ಬಿದ್ದಿದ್ದಾನೆ ಅನ್ನಿಸ್ತಿಲ್ಲ. ಬಿದ್ದಿರೋ ಥರ ನಾಟಕ ಮಾಡ್ತಿದ್ದಾನೆ ಅನ್ನಿಸ್ತಿದೆ. ಚಿತ್ರ, ಎಂಥ ಮಾತು ಅಂತ ಆಡ್ತಾ ಇದೆಯಾ ನೀನು? ಅವ್ನು ನರಳಾಟ ನೋಡಿದ್ರೆ ಗೊತ್ತಾಗಲ್ವಾ? ಇಂಥ ಟೈಮಲ್ಲೂ ಹುಡುಗಾಟ್ಕೆನಾ ನಿನ್ಗೆ? ಕ್ಷಮಿಸಿ ಅತ್ತೆ, ನನಗೆ ಅನ್ಸಿದ್ನ ನಾನು ಹೇಳ್ದೆ ಅಷ್ಟೇ. ಅಯ್ಯೋ ಅಮ್ಮ, ನನಗೆ ಕುತ್ಕೊಳಕ್ಕಾಗ್ತಿಲ್ಲ, ತುಂಬ ನೋವಾಗ್ತಾ ಇದೆ. ಬಾರೋ, ಆಸ್ಪತ್ರೆಗೆ ಹೋಗೋಣ. ಕರಣ್, ಬೇಗ ಕಾರ್ ತೆಗಿ. ಪಾಪ ಬೇಡಮ್ಮ, ನಾನು ಬರ್ತಾ ಅಂದವೇನೆ ಹಾಸ್ಪಿಟ್ಲಿಗೆ ಹೋದೆ. ಸುಳ್ಳು ಹೇಳ್ತಾ ಇಲ್ಲ ತಾನೇ? ಅಜ್ಜಿ, ನಾನು ಹೇಗೆ ಸುಳ್ಳು ಹೇಳಕ್ ಸಾಧ್ಯ? ಹಾಸ್ಪಿಟ್ಲಿಗೆ ಹೋಗದೆ ಇದ್ರೆ ಕೈಗೆ ತಲೆಗೆ ಬ್ಯಾಂಡೇಜ್ ಹಾಕ್ತಾರಾ? ಯಾರಿಗೊತ್ತು, ನೀನೇ ಸುತ್ಕೊಂಡ್ ಬಂದಿರ್ಬೋದಲ್ಲ.